ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೇರ್ ಅವರ ಯೂಟ್ಯೂಬ್ ಚಾನಲ್. ಎಲ್ಲ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್, ಆಟೋ ಡ್ರೈವರ್ಸ್ ಆಗಿರ್ಬೋದು, ನೈಟಲ್ಲಿ ಎಲ್ಲಂದ್ರಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡಿ ಮನೆಗೆ ಹೋಗಬೇಡಿ. ಮತ್ತೆ ಎಲ್ಲಂದ್ರಲ್ಲೇ ಔಟ್ಸೈಡ್ ಪಾರ್ಕಿಂಗ್ ಇದ್ರೂ ಔಟ್ಸೈಡ್ ರೋಡಲ್ಲಿ ನಿಲ್ಲಿಸಬೇಡಿ. ಯಾಕೆಂದ್ರೆ ಇಂಥ ಕಳ್ಳನ ಮಕ್ಳು ಇರ್ತಾರೆ, ಖತರ್ನಾಕ್ ಕಳ್ಳರು. ಬೈಕ್ಗಳನ್ನೇ ಎತ್ಕೊಂಡು ಹೋಗ್ಬೋದು, ಇಲ್ಲ ಆಟೋದಲ್ಲಿ ಪಾರ್ಟ್ಸೇ ಬಿಚ್ಕೊಂಡು ಹೋಗ್ಬೋದು, ಇಲ್ಲ ನಿಮ್ಮ ಬೈಕಲ್ಲೂ ಪಾರ್ಟ್ಸ್ ಬಿಚ್ಕೊಂಡು ಹೋಗ್ಬೋದು. ಏನು ಮಾಡೋಕೆ, ಯಾಕೆಂದ್ರೆ ಇವ್ರು ಟಾರ್ಗೆಟೇ ಡೆಲಿವರಿ ಬಾಯ್ಸು, ಬೈಕ್ ಟ್ಯಾಕ್ಸಿ ರೈಡರ್ಸು, ಕೆಲವೊಂದು ಅಮಾಯಕರು ಇರ್ತಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡೋದು. ಅಂಥದ್ದೇ ಒಂದು ಘಟನೆ ಕೂಡ ನಡೆದಿದೆ ನಿನ್ನೆ ನಾಗರಬಾವಿ ಅಂತ ಸಮೀಪದಲ್ಲಿ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಬ್ಬ ಆಟೋ ಡ್ರೈವರು ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಆಟೋದಲ್ಲಿ ಕಾಯಿಲ್ ಬಿಚ್ತಾ ಇದ್ದಾನೆ. ಈ ಕಾಯಿಲ್ ಬಂದ್ಬಿಟ್ಟು 9,000 ಅಂತೆ. ಇವರು ಆಟೋ ಡ್ರೈವರ್ಗಳು ಅದು ಬಿಚ್ಕೊಂಡು ಹೋಗ್ಬಿಟ್ಟು ಎಲ್ಲಂದ್ರಲ್ಲೇ 2,000 3,000ಕ್ಕೆ ಆಫ್ ರೇಟ್ಗೆ ಸಿಕ್ಕಿದಷ್ಟಕ್ಕೆ ಸೇಲ್ ಮಾಡಿಬಿಡೋದು. ಕಷ್ಟಪಟ್ಟು ದುಡಿಯೋಕ್ಕಾಗಲ್ಲ ನೋಡಿ, ಈ ಥರ ಕೆಲಸಗಳು ಬೇರೆ ಮಾಡ್ತಾರೆ ನೈಟಲ್ಲಿ. ಈ ಥರ ಕೆಲವೊಂದು ಆಟೋ ಡ್ರೈವರ್ಸ್ಗಳು ಇದೇ ಕೆಲಸ ಆಗಿಬಿಟ್ಟಿದೆ. ನೈಟ್ ಆದರೆ ರ್ಯಾಬ್ರಿಗೆ ಇಳಿತಾ ಇರ್ತಾರೆ. ಇವ್ರು ಟಾರ್ಗೆಟ್ ಅಮಾಯಕರುಗಳು, ಡೆಲಿವರಿ ಬಾಯ್ಸು, ಬೈಕ್ ಟ್ಯಾಕ್ಸಿ ರೈಡರ್ಸು ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ನೋಡಿ, ವ್ಯಕ್ತಿ ಆ ಕಡೆ ಈ ಕಡೆ ನೋಡ್ತಾನೆ, ಅಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕೂಡ ಯಾವ ರಾಜಾರೋಷವಾಗಿ ಕಳ್ತನ ಮಾಡ್ತಾನೆ ನೋಡಿ. ಎಷ್ಟು ಧೈರ್ಯ ಇರಬೇಕು. ಯಾರೇ ಆಗಲಿ ವೆಹಿಕಲ್ನ ಈ ಥರ ಮನೆ ಮುಂದೆ ಪಾರ್ಕಿಂಗ್ ಇಲ್ದಿರೋ ದಯವಿಟ್ಟು ನಿಲ್ಸೋಕೋಬೇಡಿ. ಈ ಥರ ದೊಡ್ಡ ದೊಡ್ಡ ಕಳ್ಳನ ಮಕ್ಳು ಇರ್ತಾರೆ, ತುಂಬ ಹುಷಾರಾಗಿರಿ ಸ್ನೇಹಿತರೆ. ನೋಡ್ರಲ್ಲ ಸ್ನೇಹಿತರೆ, ವಿಡಿಯೋನ ಇದು ಬೆಂಗಳೂರು ನಾಗರಬಾವಿ ಏರಿಯಾದಲ್ಲಿ ಆಗಿರ್ತಕ್ಕಂಥ ವಿಡಿಯೋ. ಘಟನೆ ಬಂದ್ಬಿಟ್ಟು ಆಟೋನ ರೋಡಲ್ಲಿ ನಿಲ್ಸಿರ್ತಾನೆ. ಯಾರೋ ಒಬ್ಬ ಆಟೋ ಡ್ರೈವರ್ ಬಂದ್ಬಿಟ್ಟು ಆಟೋದ ಕಾಯಿಲೆ ಬಿಚ್ಕೊಂಡು ಹೋಗ್ಬಿಡ್ತಾನೆ ನೈಟ್. ಈ ಸಿಂಪಲ್ ಅವೆಲ್ಲ ಇವಾಗೆಲ್ಲ ಬಿಚ್ಚೋದೆಲ್ಲ ಮೆಥಡ್ ಗೊತ್ತಿರ್ತಾರೆ ಕಳ್ಳರಿಗೆ. ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಇವರು. ಎಲ್ಲ ಕಷ್ಟಪಟ್ಟು ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಕ್ಕಳು. ಇವರು ಕಳ್ತನ ಮಾಡಿ ಜೀವನ ಮಾಡಕ್ಕೆ ಬರ್ತಾರೆ. ಒಬ್ಬ ಆಟೋ ಡ್ರೈವರ್ಗೆ ಎಷ್ಟು ಕಷ್ಟ ಬಿದ್ದು EMI ಕಟ್ಟಿಕೊಂಡು ಏನೋ ಒಂದು ಸಂಪಾದನೆ ಮಾಡ್ತಾ ಇರ್ತಾರೆ. ಆ ಗಾಡಿ ಕಾಯಿಲೆ ಬಿಚ್ಚಿದಾನೆ, ಅದು ತಗಲಾಕೊಂಡಾನೆ. ಅವನೇನು ಬಿಟ್ಟಿಲ್ಲ, ಯಾಕೆಂದ್ರೆ ಕ್ಯಾಮ್ರಾದಲ್ಲಿ ಪಕ್ಕ ಕ್ಲಿಯರ್ ಆಗಿ ಅವ್ನ ಫೇಸ್ ಎಲ್ಲ ರೆಕಾರ್ಡ್ ಆಗಿರೋದ್ರಿಂದ ಪಕ್ಕ ತಗಲಾಕೊಂಡಿನಿ. ಆ ಕಾಯಿಲ್ ಬಂದ್ಬಿಟ್ಟು 9,000 ಅಂತ. ಇವರು ಅರ್ಧ ರೇಟ್ಗಿನ ಕಮ್ಮಿ ಮಾರ್ಕೊಂಡ್ಬಿಡ್ತಾರೆ, 2,000 3,000ಕ್ಕೆ. ಸಾಕು, 2 ದಿನ ಸಂಪಾದನೆ ಬಂದರೆ ಸಾಕಂತ. ದಿನಕ್ಕೆ ಇಂಥದ್ದು 4 ಮಾಡ್ಕೊಂಡ್ರೆ ಸಾಕು. ಹೆಸರಿಗೆ ಆಟೋ ಇಟ್ಕೊಂಡು ನಾವು ಓಡಿಸ್ತೀವಿ ಅಂತಾರೆ. ಮಾಡೋದೆಲ್ಲ ಇಂಥ ಅಲ್ಕ ಕೆಲಸಗಳು. ಸುಮಾರು ಜನ ಅಷ್ಟೇ, ಇವರೆಲ್ಲ ಕೆಲವೊಂದು ಆಟೋ ಡ್ರೈವರ್ಗಳು ಇದ್ದಾರೆ, ನಾವು ನೋಡ್ತಾ ಇರ್ತೀವಿ. ನಮ್ಮ ಏರಿಯಾಗಳಲ್ಲಿ ಇದ್ದಾರೆ, ಕೆಲಸನೇ ಮಾಡಲ್ಲ, ಸುಮ್ಮನೆ ಆಟೋ ಹೆಸರಿಗೆ ಇಟ್ಕೊಂಡಿರ್ತಾರೆ. ನೈಟಲ್ಲಿ ಬರೀ ರ್ಯಾಬ್ರಿ ಮಾಡೋದು, ಅವ್ರವ್ರನ್ನ ಅಟ್ಯಾಕ್ ಮಾಡೋದು, ಡೆಲಿವರಿ ಬಾಯ್ಸ್ಗಳನ್ನ ದುಡ್ಡು ಕಿತ್ಕೊಳ್ಳೋದು, ಮೊಬೈಲ್ ಕಿತ್ಕೊಳ್ಳೋದು, ಇದೇ ಕೆಲಸ ಮಾಡ್ತಾ ಇರ್ತಾರೆ. ಮೊನ್ನೆ ಒಂದು ಇಂದ್ರಾನಗರದಲ್ಲಿ ಕೂಡ ಆಯ್ತು ಘಟನೆ. ನಮ್ಮ ಯೂಟ್ಯೂಬರ್ಸ್ ಎಲ್ಲ ತಿಳಿಸ್ಕೊಟ್ರು, ನಾವು ಕೂಡ ನೋಡಿದೆ ವಿಡಿಯೋನ. ಅಲ್ಲಿ ಕೂಡ ನೈಟಲ್ಲಿ ಡೆಲಿವರಿ ಬಾಯ್ನ ಟಾರ್ಗೆಟ್ ಮಾಡಿ ಮೊಬೈಲ್ ಕಿತ್ಕೊಂಡು ಹೋಗಿದಾರಂತೆ. ಈ ಥರ ಸುಮಾರು ಘಟನೆ ಬೆಂಗಳೂರಲ್ಲಿ ಪ್ರತಿನಿತ್ಯ ನಡೀತಾನೆ ಇರ್ತವೆ. ಕೆಲವೊಂದು ಬೆಳಕಿಗೆ ಬರ್ತವೆ, ಕೆಲವೊಂದು ಬೆಳಕಿಗೆ ಬರಲ್ಲ. ಇವ್ರು ಟಾರ್ಗೆಟ್ ಯಾರಂದ್ರೆ ಬರೀ ಡೆಲಿವರಿ ಬಾಯ್ಸ್, ಅಮಾಯಕರು, ರೈಡರ್ಗಳು, ಇಲ್ಲ ನೈಟಲ್ಲಿ ಯಾರು ಎಲ್ಲಿಂದನೋ ಹೊರಗಡೆಯಿಂದ ಬಂದಿರ್ತಾರಲ್ಲ ಆಟೋ ಡ್ರೈವರ್ಗಳು, ನೈಟಲ್ಲಿ ಕೆಲಸ ಮಾಡ್ತಾರಲ್ಲ ಇಂಥವ್ರನ್ನೇ ಟಾರ್ಗೆಟ್ ಮಾಡೋದು ಕೆಲವೊಂದು ಜನಗಳು. ಇವ್ರಿಗೆ ಕಷ್ಟಪಟ್ಟು ದುಡಿಯೋಕೆ ಯೋಗ್ಯತೆ ಅಂತೂ ಇಲ್ಲ, ಬರೀ ಕಳ್ತನ ಮಾಡೋದು, ಸುಲಿಗೆ ಮಾಡೋದು, ದರೋಡೆ ಮಾಡೋದು, ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಮೊನ್ನೆ ಕೂಡ ವಿಡಿಯೋ ನಾನು ತಿಳಿಸ್ಕೊಟ್ಟೆ. ಇಲ್ಲಿ ಕುಂಬ್ಳಗೋಡ ಹತ್ರ ಆಟೋ ಡ್ರೈವರ್ಗಳು 3-4 ಜನ ಅಟ್ಯಾಕ್ ಮಾಡಿ ಯಾರನ್ನೋ ಒಬ್ಬನ್ನ ಮೊಬೈಲ್ ಕಿತ್ಕೊಂಡು, ದುಡ್ಡೆಲ್ಲ ಕಿತ್ಕೊಂಡು ಇದೇ ಡೈಲಿ ಬಿಸ್ನೆಸ್ ಮಾಡ್ತಾ ಇದ್ರಂತೆ. ಆ ವ್ಯಕ್ತಿ ಸ್ಟ್ರಾಂಗ್ ಇರೋದ್ರಿಂದವ ಎಲ್ಲ ಇನ್ಫ್ಲೂಯೆನ್ಸ್ ಇತ್ತು, ಇಮಿಡಿಯೇಟ್ ಫೋನ್ ಮಾಡಿ ಕರೆಕ್ಟ್ ಮಾಡಿ ಎಲ್ಲರನ್ನ ಹಿಡಿದು ಸರಿಯಾಗಿ ಹೊಡೆದಿದ್ದಾರೆ. ಸುಮಾರು ಔಟ್ ಆಫ್ ಝೋನ್ಗಳಲ್ಲಿ ಕೆಲವೊಂದು ಆಟೋ ಡ್ರೈವರ್ಗಳು ಇದಕ್ಕೆ ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಫ್ರೂಟ್ ಮಾರ್ಕೆಟ್ ಜಾಗದಲ್ಲೂ ಎವ್ರಿ ಟೈಮ್ ಈ ಥರ ನಡೀತಾನೆ ಇರುತ್ತೆ ಸುಮಾರು ಘಟನೆಗಳು. ಎಲ್ರಿಗೂ ಗೊತ್ತಿದೆ ಡೆಲಿವರಿ ಬಾಯ್ಸ್ಗೆ, ಯಾಕೆಂದ್ರೆ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಬಗ್ಗೆ. ಏನಾದ್ರು ಮಾತಾಡ್ಬಿಟ್ರೆ ಕೆಲವರು ಹೊಟ್ಟೆವ್ರಿಗೆ ತಡ್ಕೊಳಕ್ಕಾಗಲ್ಲ. ಆಟೋ ಡ್ರೈವರ್ಗಳ ಬಗ್ಗೆ ಹಂಗೆ ಮಾಡ್ತಿ ಅಂತ. ನಿಮ್ಮ ಆಟೋ ಡ್ರೈವರ್ಗಳು ಮಾಡೋ ಕೆಲಸನೇ ರೆಡ್ ಹ್ಯಾಂಡಾಗೆ ತೋರಿಸಿದ್ವಿ ವಿಡಿಯೋ. ಇದ್ರ ಬಗ್ಗೆ ಯಾವ ಒಂದು ಆಟೋ ಡ್ರೈವರ್ ಸಂಘಟನೆಗಳು ಧ್ವನಿ ಎತ್ತಿ ಮಾತಾಡಲ್ಲ. ಈ ಥರ ಏನು ಕ್ರಮ ಮಾಡ್ತೀರಾ ಆಟೋ ಡ್ರೈವರು? ನೀವು ಮಾಡೋ ಒಬ್ಬರ ಕೆಲಸಕ್ಕೆ ಇಡೀ ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಈ ಥರ ಕೆಲಸ ಯಾಕೆ ಮಾಡ್ತೀರಾ? ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಯಾರು ಒಬ್ಬರು ವಿಡಿಯೋ ಮಾಡಿ ತೋರಿಸ್ತಾರೆ? ಯಾರು ತೋರಿಸಲ್ಲ. ಬರೀ ಬೈಕ್ ಟ್ಯಾಕ್ಸಿ ಮಾತ್ರ 24 ಗಂಟೆ ತೋರಿಸ್ತಾ ಇರ್ತಾರೆ. ಹಂಗಾಯ್ತು, ಆಕ್ಸಿಡೆಂಟ್ ಆಯ್ತು, ಹಿಂಗಾಯ್ತು, ಬೈಕ್ ಟ್ಯಾಕ್ಸಿ ಮಿಸ್ಬಿಹೇವ್ ಆಯ್ತು, ಇಲ್ಲಿಗಲ್ಲು ಯಾಕೆ ಮಾಡ್ತೀರಾ ಅಂತವ. ಬಟ್ ಆಟೋ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಲ್ಲ ಪಬ್ಲಿಕ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ರೈಡರ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡೋರು ಮಾತ್ರ ಯಾರೂ ಇಲ್ಲ. ಎಷ್ಟು ವಿಡಿಯೋ ನಾನೇ ತೋರಿಸಿದ್ದೀನಿ. ಆಟೋ ಡ್ರೈವರ್ಗಳು ಕಳ್ತನ ಮಾಡಿರ್ಬೋದು, ಕಿರಿಕ್ ಮಾಡಿರೋದು, ಇಲ್ಲ ರೈಡರ್ಗಳಿಗೆ ಬೈದಿರೋದು, ಹೊಡೆದಿರೋದು, ಈ ಥರ ಕಳ್ತನ ಮಾಡೋದು ಸುಮಾರು ವಿಡಿಯೋ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಆಟೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಅವರು ಒಂದನ್ನು ಕೂಡ ಧ್ವನಿ ಎತ್ತಿ ಮಾಡಲ್ಲ. ಈಗ ನಮಗೆ ಗೊತ್ತಿರೋ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಗೊತ್ತಿಲ್ದಂಗೆ ಎಷ್ಟೋ ನಡೀತಾ ಬೆಂಗಳೂರು ಇಂಥ ಬಿಗ್ ಸಿಟಿಲಿ ಔಟ್ ಆಫ್ ಝೋನ್ ಕೆಲವೊಂದು ವಿಡಿಯೋಗಳು ಸಿಕ್ಕವು, ಆಚೆ ಬರ್ತವೆ. ಕೆಲವು ವಿಡಿಯೋ ಸಿಕ್ಕದಿರೋವು, ಅದು ಕ್ಯಾಮ್ರಾ ಫುಟೇಜ್ ಇಲ್ಲದೆ ಇರೋವು ಬರಲ್ಲ. ಅವೆಲ್ಲವ ಸುಮಾರು ಈ ಥರ ಕಳ್ತನಗಳು ಮಾಡ್ತಾನೆ ಇರ್ತಾರೆ. ಇವರ ಟಾರ್ಗೆಟು ಡೆಲಿವರಿ ಬಾಯ್ಸ್. ಆಲ್ಮೋಸ್ಟ್ 90% ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡೋದು ಸುಮಾರು. ಯಾಕಂದ್ರೆ ನೈಟಲ್ಲಿ ಇವ್ರ ಹತ್ರ ದುಡ್ಡು ಇರುತ್ತೆ, ಮೊಬೈಲ್ ಇರುತ್ತೆ, ಒಳ್ಳೊಳ್ಳೆ ಗಾಡಿ ಇಟ್ಟಿರ್ತಾರೆ ಅಂತವ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಗಾಡಿನೂ ಬಿಡಲ್ಲ ಇವ್ರಿಗೆ, ಏನೋ ಸಿಕ್ಕಿಲ್ಲ ಕೊನೆ ಪಕ್ಷವ ಅದು ಸಿಕ್ಕಿ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನ ಹೊಡೆದು ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಅಂಥ ಜನಗಳಿದ್ದಾರೆ ಇವರು. ಅದಕ್ಕೋಸ್ಕರ ಆದಷ್ಟು ನೈಟ್ ಎಲ್ಲ ಡ್ಯೂಟಿ ಮಾಡೋಕೆ ಹೋಗಬೇಡಿ, ಆದಷ್ಟು ಡೇಯಲ್ಲೇ ಮಾಡ್ಕೊಳ್ಳಿ. ನಾನು ಹೇಳ್ತಾನೆ ಇರ್ತೀನಿ ಎಷ್ಟು ವಿಡಿಯೋಗಳಲ್ಲಿ. ಎಷ್ಟಾಗುತ್ತೋ ಸಂಪಾದನೆ ಪರವಾಗಿಲ್ಲ, ಬೆಳಿಗ್ಗೆನೇ ಆ ಕಾಡು ಕೇಳಿರಿ, ಸಂಜೆ ಒಂದು 7-8 ಗಂಟೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ. ಓವರ್ ಟೈಮ್ ನೈಟಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಇಂಥ ಕಳ್ಳರ ಕದಿಮ್ರ ಕೈ ಸಿಗಾಕೊಂಡ್ರೆ ನೀವು ದುಡ್ದಿದ್ದೆಲ್ಲ ಹೊರಟೋಗುತ್ತೆ. ಒಂದು ಮೊಬೈಲ್ ಹೋದ್ರೆ 20-30 ಸಾವಿರ ರೂಪಾಯಿ ಮೊಬೈಲ್ ಸಂಪಾದನೆ ಮಾಡಬೇಕು, ಮತ್ತೆ ತಗೋಬೇಕು ಅಂದರೆ ನೀವು ತಿಂಗಳೆಲ್ಲ ದುಡಿದ್ರು ಕೂಡ ಮತ್ತೆ ಮೊಬೈಲ್ ತಗೊಳಕ್ಕಾಗಲ್ಲ, ಅಷ್ಟು ರಿಸ್ಕು. ಒಂದು ಗಾಡಿ ಹೋದ್ರೆ ಏನು ಮಾಡ್ತೀರಾ ಹೇಳಿ? ಲಕ್ಷಾಂತರ ರೂಪಾಯಿ ಗಾಡಿ ಇರುತ್ತೆ, ಗಾಡಿ ಕಳೆದವ್ರು ಏನು ಮಾಡ್ತೀರಾ? ಮತ್ತೆ ವಾಪಸ್ ಅಂತೂ ಸಿಕ್ಕದೇ ಇಲ್ಲ. ಯಾಕೆಂದರೆ ಪಾರ್ಟ್ಸ್ ಎಲ್ಲ ಬಿಚ್ಚಿ ಸೇಲ್ ಮಾಡಿಬಿಡ್ತಾರೆ. ಅಂಥ ಜನಗಳಿದ್ದಾರೆ ಈ ಕಾಲದಲ್ಲಿ.
ಅದಕ್ಕೋಸ್ಕರ ನೈಟಲ್ಲಿ ಯಾವುದೇ ಕಾರಣಕ್ಕೂ ಡ್ಯೂಟಿನೇ ಮಾಡಬೇಡಿ. ಮತ್ತೆ ವೆಹಿಕಲ್ಸ್ಗಳಷ್ಟೇ ಆಚೆ ಎಲ್ಲೂ ನಿಲ್ಸೋಕೋಬೇಡಿ. ಪಾರ್ಕಿಂಗ್ ಇದ್ರೆ ಪಾರ್ಕಿಂಗಲ್ಲಿ ನಿಲ್ಲಿಸಿ. ಪಾರ್ಕಿಂಗ್ ಇಲ್ಲ ಅಂದ್ರೆ ಆದಷ್ಟು ಸ್ವಲ್ಪ ಏನಾದ್ರು ಗಾಡಿಗೆ ಸೇಫ್ಟಿಯಾಗಿ ಮಾಡಿ ನಿಲ್ಲಿಸಿ. ಈಗ ಈ ಥರ ಕಳ್ಳರು ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ಪಾರ್ಟ್ಸ್ನ ಬಿಚ್ಕೊಂಡೋಗಿ ಏನು ಮಾಡ್ತೀರಾ? ಕೆಲವೊಂದು ಆಟೋ ಡ್ರೈವರ್ಗಳು ಅಷ್ಟೇ ಕಿವಿ ಮಾತು. ನಿಮ್ಮ ಆಟೋ ಡ್ರೈವರು ನಿಮ್ಮ ಆಟೋನೇ ಪಾರ್ಟ್ಸೇ ಕಳ್ತನ ಮಾಡ್ತಾನೆ, ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅದು 9,000 ರೂಪಾಯಿ ಅಂತ ಕಾಯಿಲ್ಲದು. ಆನಂತರ ಕ್ಯಾಮ್ರಾ ರೆಕಾರ್ಡ್ ಆಯಿತು, ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಹಿಡಿದು ಸ್ಟೇಷನ್ಗೆ ಹಾಕಿದ್ದಾರೆ. ಅವ್ನ ಮಾನ ಮರ್ಯಾದೆ ಹೋಯ್ತು, ಎಲ್ಲ ಹೋಯ್ತು. ಅವ್ನು ಜೈಲಿಂದ ಆಚೆ ಬರ್ಬೇಕಂದ್ರೆ ಮತ್ತೆ ಎಷ್ಟು ದುಡ್ಡು ಕಟ್ಟಿ ಬೇಲ್ ಮೇಲೆ ಬರಬೇಕು. ಇವೆಲ್ಲ ಬೇಕಾ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ರಿ. ಇವತ್ತು ಕದ್ದಿದ್ದು ಮಧ್ಯಾಹ್ನಕ್ಕೆ ಲಯ ಅಂತ ಒಂದು ಗಾದೆ ಹೇಳ್ತಾರೆ. ಎಷ್ಟು ದಿವಸ ಇರುತ್ತೆ ನಿಮ್ಮ ಹತ್ರ ಕದ್ದಿದ್ದು? ನ್ಯಾಯವಾಗಿ ದುಡ್ಡು ತಿನ್ನಕ್ಕೆ ಏನು ರೋಗ ನಿಮ್ಮಗೆಲ್ಲವ? ನೀವು ಯಾರ 4 ಜನ ಮಾಡ್ತೀರಿ ಇಂಥ ತಲಕ ಕೆಲಸಗಳು, ಎಲ್ರಿಗೂ ಕೆಟ್ಟ ಹೆಸರು ಬರೋದು. ಫಸ್ಟು ನ್ಯಾಯವಾಗಿ ಸಂಪಾದನೆ ಮಾಡಿ ದುಡ್ಡು ತಿನ್ನೋದು ಕಲೀರಿ. ನಿಮ್ಮಂಥರಿಂದ ಇವತ್ತು ನೆಮ್ಮದಿ ಬೈಕ್ ಟ್ಯಾಕ್ಸಿ ರೈಡರ್ಸು ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೂ ತೊಂದರೆ ಕೊಡ್ತಾರೆ ಹಿಡಿದು. ನೀವು ದುಡ್ದು ಯೋಗ್ಯತೆ ಇಲ್ಲ ದುಡ್ಕೊಂಡು ತಿನ್ನೋಕೆ ಕರೆಕ್ಟಾಗಿ ಈ ಥರ ಕಳ್ತನ ಮಾಡೋದು ನೈಟಲ್ಲಿ ಇವೆಲ್ಲ ಏನು? 9,000 ಮೆಟೀರಿಯಲ್ 2-3 ಸೇಲ್ ಮಾಡ್ತಾರಂತ ತಗೊಂಡೋಗಿ. ಎಷ್ಟು ಮಾನವೀಯತೆನೇ ಇಲ್ವಲ್ರಿ ನಿಮಗೆಲ್ಲನ? ಈ ಏನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರೆ ಕೆಲವರು. ಹಂಗೆ ಹುಟ್ಟಿನಿಂದನೇ ಬಂದ್ಬಿಟ್ಟಿರುತ್ತೆ ಕಳ್ತನ ಮಾಡಿ ಜೀವನ ಮಾಡ್ಬೇಕು ಅಂತವ. ಅವ್ರಿಗೆ ಮೈ ಬಗ್ಸಿ ದುಡಿಯೋಕೆ ಯೋಗ್ಯತೆ ಇರಲ್ಲ. ಸೋಂಬೇರಿ ನನ್ನ ಮಕ್ಕಳು ಬರೀ ಇದೇ ಕೆಲಸನೇ ಕಳ್ತನ ಮಾಡ್ಕೊಂಡೆ ಜೀವನ ಮಾಡೋದು. ಇಂಥವ್ರಿಗೆಲ್ಲ ಇವಾಗೆಲ್ಲ ಮಾಡೋಕ್ಕೆ ಕಷ್ಟ. ಯಾಕಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇರೋದ್ರಿಂದ ಎಲ್ಲ ಒಂದು ಕಡೆ ಅವ್ರದ್ದು ಫುಟೇಜ್ ಸಿಕ್ಕೇ ಸಿಗುತ್ತೆ. ಸಿಗಾಕೊಂತಾರೆ. ಹಂಗಾಗಿ ಆದಷ್ಟು ಔಟ್ಸೈಡ್ ಎಲ್ಲೋ ಗಾಡಿಗಳು ನಿಲ್ಲಿಸಬೇಡಿ. ಆಟೋನೇ ಆಗಿರ್ಬೋದು, ಬೈಕೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ರೈಡರ್ಗಳು ಅಷ್ಟೇ, ಆಟೋ ಡ್ರೈವರ್ಗಳು. ಯಾಕಂದ್ರೆ ಇಂಥ ಕಳ್ಳರು ಇರೋದ್ರಿಂದವ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ. ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಕಳ್ತನ ಆದ್ಮೇಲೆ ಮುಗೀತು. ಏನು ಫುಟೇಜ್ ಸಿಕ್ಕಿದ್ರೆ ಏನೋ ಒಂದು ಕಂಪ್ಲೇಂಟ್ ಕೊಡ್ಬೋದು, ಮಾಡ್ಬೋದು. ಯಾವುದೇ ಥರ ಫುಟೇಜ್ ಇಲ್ಲ ಅಂದರೆ ಹೆಂಗೆ ಕಂಪ್ಲೇಂಟ್ ಕೊಡ್ತೀರಾ? ಏನು ಶ್ಯೂರಿಟಿ ಇರುತ್ತೆ ಹೇಳಿ? ಕೇಸು ತಗೊಳಲ್ಲ ಯಾರು ಕೊಡವ. ಹಂಗಾಗಿ ಆದಷ್ಟು ನಿಮ್ಮ ವೆಹಿಕಲ್ಸು ನಿಮ್ಮ ಸೇಫ್ಟಿಯಲ್ಲಿ ಇರಬೇಕು. ಮತ್ತು ನೈಟ್ ಡ್ಯೂಟಿ ಮಾಡೋರು ಎಲ್ಲ ಡೆಲಿವರಿ ಬಾಯ್ಸ್ ಅಷ್ಟೇ ನೈಟಲ್ಲಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲೆಲ್ಲಿ ಸೇಫ್ ಝೋನ್ ಇದೆ ಅಂಥ ಏರಿಯಾಗಳಲ್ಲಿ ಮಾಡ್ಕೊಳ್ಳಿ. ಲಾಂಗ್ ಎಲ್ಲ ಹೋಗೋಕೆ ಹೋಗ್ಬೇಡಿ ನೈಟಲ್ಲಿ ಔಟ್ ಆಫ್ ಝೋನ್ ಆರ್ಡರ್ ತಗೊಂಡು. ಯಾಕೆಂದರೆ ಔಟ್ ಆಫ್ ಝೋನ್ಗಳಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡೋದು. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಅಷ್ಟೇ ಯಾವ್ದಾದ್ರು ಒಂದು ಫೇಕ್ ಆರ್ಡರ್ ಇದೆ, ರಿಯಲ್ ಆರ್ಡರ್ ಇದೆಯಾ ಫಸ್ಟ್ ಕಾಲ್ ಮಾಡ್ಕೊಂಡು ಹೋಗಿ ನೈಟಲ್ಲಿ ಕನ್ಫರ್ಮೇಷನ್ ತಗೊಂಡೋಗಿ. ಅದು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತವ. ಯಾಕೆಂದರೆ ಕೆಲವು ನನ್ನ ಮಕ್ಕಳು ಫೇಕ್ ಆರ್ಡರ್ ಅವರೇ ಬುಕ್ ಮಾಡಿ ಅವರೇ ಅಟ್ಯಾಕ್ ಮಾಡ್ಕೊಂಡು ಅವರೇ ಕಿತ್ಕೊಂತಾರೆ ಫೇಕ್ ಐಡಿಗಳು ಹಾಕ್ಕೊಂಡು. ಅದಕ್ಕೋಸ್ಕರ ಯಾವುದೇ ನೈಟಲ್ಲಿ ಆರ್ಡರ್ ಬಂತ ಕಾಲ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅಪಾರ್ಟ್ಮೆಂಟಿಂದ ಬಂದಿದೆಯಾ, ಇಲ್ಲ ಯಾವ್ದಾದ್ರು ಬಸ್ ಸ್ಟಾಪಲ್ಲಿ ಇದೆಯಾ, ಇಲ್ಲ ಆಟೋ ಸ್ಟ್ಯಾಂಡಲ್ಲಿ ಇದೆಯಾ ಆರ್ಡ್ರು ನೋಡ್ಕೊಂಡು ಆನಂತರ ಹೋಗಿ ಪಿಕಪ್ಗೆ. ಸುಮ್ಮನೆ ಏಕಾಏಕಿ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಡೈರೆಕ್ಟ್ ಪಿಕಪ್ ಹೋಗಿ ಕಾಲ್ ಮಾಡಿದ್ರೆ ಏನಾಗುತ್ತೆ, ಬಂದು ಏಕಾಏಕಿ ನಿಮ್ಮ ಅಟ್ಯಾಕ್ ಮಾಡಿ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸೋದಂತ ಗ್ಯಾರಂಟಿ. ಈ ಥರ ಸುಮಾರು ಘಟನೆ ಆಗ್ತಾನೆ ಇದೆ ಡೆಲಿವರಿ ಬಾಯ್ಸ್ಗಳ ಮೇಲೆ. ಯಾಕಂದ್ರೆ ಇವರೆಲ್ಲ ಕಂಪ್ಲೇಂಟ್ ಕೊಡಲ್ಲ, ಏನಾಗಲ್ಲ, ಏನು ಮಾಡೋರು ನಡೀತದೆ ನಮ್ದು ಅಂತವ. ಹಂಗಾಗಿ ಇವ್ರು ಟಾರ್ಗೆಟ್ ಮಾಡೋದೇ ಡೆಲಿವರಿ ಬಾಯ್ಸು. ದೊಡ್ಡವ್ರನ್ನಂತೂ ಏನೂ ಮಾಡೋಕ್ಕಾಗಲ್ಲ. ದೊಡ್ಡವ್ರ ಹತ್ರ ಹೋದ್ರೆ ಕೇಸ್ ಕೋರ್ಟು ಕಸೇರಿ ಅಂತ ಹೋಗ್ತಾರೆ, ತಗಲಾಕೊಂತಾರೆ, ಪರ್ಮನೆಂಟ್ ಜೈಲ್ ಫಿಕ್ಸ್ ಆಗುತ್ತೆ. ಬಟ್ ಅಮಾಯಕರನ್ನ ಹಿಡಿಯೋದು ಇವ್ರು. ಅವ್ರಿಗೇನು 1,000-2,000 ಸಿಕ್ಕಿದ್ರೆ ಸಾಕು, ಇಲ್ಲಿ ಯಾವ್ದಾರು ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕು, ಹಿಂಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಮಜಾ ಮಾಡೋಕ್ಕೆ ಸಾಕು ಅಷ್ಟೇ ಅವ್ರಿಗೆ. ಅದರಿಂದ ಏನು ಅವ್ರೇನು ಬಿಲ್ಡಿಂಗ್ ಕಟ್ಟಲ್ಲ, ಕೋಟಿ ಸಂಪಾದನೆ ಮಾಡಲ್ಲ. ಕುಡಿದು ತಿಂದು ಹಾಳು ಮಾಡೋಕ್ಕೇ ಬರೋದು ಅವ್ರು. ಯಾಕಂದ್ರೆ ಮೈ ಬಗ್ಸಿ ದುಡಿತಕ್ಕಂಥ ಕೆಲಸ ಮಾಡಿದ್ರೆ ಸೋಂಬೇರಿಗಳೇ ಈ ಥರ ಕಳ್ತನ ಮಾಡೋದು. ಅದಕ್ಕೋಸ್ಕರ ಆದಷ್ಟು ನಾವು ಹೇಳೋದಷ್ಟೇ, ನೈಟ್ ಡ್ಯೂಟಿ ಯಾರು ಮಾಡಬೇಡಿ. ಆದಷ್ಟು 8 ಗಂಟೆ 9 ಗಂಟೆ ಮೇಲೆ ಎಲ್ಲ ಕ್ಲೋಸ್ ಮಾಡಿ. ನೈಟ್ ಮಾಡೋದ್ರಿಂದ ಏನೊಂದು 10-20 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನೆ, ಟಿಪ್ಸ್ ಕೊಡ್ತಾನೆ, ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ನೋದೊಂದು ಪ್ಲಸ್ ಪಾಯಿಂಟ್ ನಿಮಗೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚಿಗೆ ಸಂಪಾದನೆ ಮಾಡ್ಬಂತೀರಾ. ಬಟ್ ಒಂದೇ ಸಲ ಈ ಥರ ಎಲ್ಲ ತಗಲಾಕೊಂಡಾಗ ಎಲ್ಲ ಇವರು ಬಾಯಲ್ಲಿ ಹಾಕಿ ಬರಬೇಕಾಗತ್ತೆ ದುಡ್ದಿದ್ನೆಲ್ಲವ. ಅದಕ್ಕೋಸ್ಕರ ಅದೆಲ್ಲ ಬೇಡ, ತಂಟೆ ತಕರಾರು ಏನು ಬೇಡ. ಅಂದ್ರೆ ನೇಮ್ದಿಯಾಗಿ ಡೇಲಿ ಡ್ಯೂಟಿ ಮಾಡ್ಕೊಳ್ಳಿ. ದುಡ್ಡು ಮೊಬೈಲ್ ಹೋದ್ರೆ ಪರವಾಗಿಲ್ಲ, ಸಂಪಾದನೆ ಮಾಡಿ ತಗೋಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಲ್ವಾ? ನಿಮ್ಮನ್ನೇ ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಕೆಲವರು ಕುಡುಕರು ಇರ್ತಾರೆ. ಕುಡಿದು ಮತ್ತಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಅವರು ಹೇಳೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಮನೇಲಿ ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡು ನೀವೇ ಆಧಾರ ಸ್ತಂಭ ಆಗಿರ್ತೀರ ಫ್ಯಾಮಿಲಿಗೆ. ಹಂಗಾಗಿ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ತುಂಬ ಕಷ್ಟ ಜೀವನ ನಡೆಸೋದು. ಅದಕ್ಕೋಸ್ಕರ ಇವೆಲ್ಲ ಪ್ರಾಬ್ಲಮ್ ಮೈ ಮೇಲೆ ರಿಸ್ಕ್ ಎಳ್ಕೊಳೋದು ಬೇಡ. ಅಂದರೆ ಡೇಲಿ ಡ್ಯೂಟಿ ಮಾಡ್ಕೊಂಡು 1, 2, 3, 4 ಆ್ಯಪ್ ಇದ್ದಾವೆ, ಬೇಜಾನ್ ಡೆಲಿವರಿ ಆ್ಯಪ್ಗಳು. ಎಲ್ಲ ಮಲ್ಟಿಪಲ್ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಂಪಾದನೆ ಚೆನ್ನಾಗಿದೆ. ಹಂಗಾಗಿ ಮಾಡಿಕೊಂಡು ಇನ್ಸೆಂಟಿವ್ ಟಿಪ್ಸ್ಗೋಸ್ಕರ ಎಲ್ಲ ಕಾಯ್ಕೊಂಡು ಕುತ್ಕೊಬೇಡಿ. ಲಾಗಿನ್ ಅವರ್ ಅಂತವ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಷ್ಟು ಟಾರ್ಗೆಟ್ ಇಡಿ. ಅರ್ನಿಂಗ್ಸ್ ಕಡೆ 1,500-2,000 ಆಯ್ತಾ ಸಾಕು. ಅವತ್ತಿನ ಡ್ಯೂಟಿ ಕ್ಲೋಸ್ ಮಾಡಿ ನೆಮ್ಮದಿಯಾಗಿ ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.